ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಭಗವಂತನಲ್ಲಿ ಖಂಡಿತ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಇಂದಿನ ಪಂಚಾಂಗ ಆಷಾಢ ಮಾಸದ ಕೊನೆಯ ದಿನ ಇದು. ಅಂದರೆ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ 12. ಈ ದಿನ ಬುಧವಾರ ಆಗುತ್ತೆ. ಅಮಾವಾಸ್ಯೆ ಇದೆ ರಾತ್ರಿ 11:28 ಆ ನಂತರ ಪಾಡ್ಯ ಶುರುವಾಗುತ್ತೆ. ಪುಷ್ಯ ನಕ್ಷತ್ರ ಬೆಳಗ್ಗೆ 8:49 ಇದೆ. ಈ ಪುಷ್ಯ ನಕ್ಷತ್ರ ಮುಗಿದ ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಇವತ್ತು ವ್ಯತಿಪಾತ ಯೋಗ ಮತ್ತು ಚತುಷ್ಪಾದ ಕರ್ಣ ಇದೆ. ಇವತ್ತು ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ಅದನ್ನು ಪ್ರತಿ ಸಲವೂ ಹೇಳ್ತೀನಿ. ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ರೀತಿಯ ಒಂದು ನಿರ್ಬಂಧ ಇರಲ್ಲ. ಇದಕ್ಕೊಂದು ಸಾಕ್ಷಿ ಇದು. ಕಾರಣ ಏನಪ್ಪ ಅಂದರೆ ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ. ಇದಕ್ಕೆ ಮತ್ತೊಂದು ಹೆಸರು ಪತಿ ಸಂಜೀವನಿ ವ್ರತ ಅಂತಲೂ ಕರೀತಾರೆ. ಆದ್ದರಿಂದ ಇವತ್ತು ಅಮಾವಾಸ್ಯೆ ಆದರೂ ಕೂಡ ಪೂಜೆಗೆ ತುಂಬ ಶ್ರೇಷ್ಠ. ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಈಶ್ವರನ ಪೂಜೆಯಿಂದ ವಿಶೇಷವಾದಂತಹ ಫಲಗಳು ನಮಗೆ ಖಂಡಿತವಾಗಲೂ ದೊರೆಯುತ್ತೆ. ಇಂದು ರಾಹುಕಾಲ ಬೆಳಗ್ಗೆ 12:28 2:02 ಇರುತ್ತೆ. ಹಾಗೆ ಯಮಗಂಡ ಕಾಲ 7:46 9:20 ಇರುತ್ತೆ. ಪ್ರತಿದಿನ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯಿಂದ ಪ್ರಯಾಣವನ್ನು ಮಾಡೋದನ್ನು ತಪ್ಪಿಸಿ. ಅನಿವಾರ್ಯವಿದ್ದಲ್ಲಿ ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಆದರೆ ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ತೊಂದರೆ ಏನಿಲ್ಲ. ಇನ್ನು ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದು ಸಾಕಷ್ಟು ವಿಚಾರದಲ್ಲಿ ನಿಜ ಆಗಿದೆ. ಅದು ಕರೆಕ್ಟಾಗಿ ಮೈಗೂಡಲ್ಲ, ಅದರಿಂದ ಉಪಯೋಗ ಆಗಲ್ಲ. ಅದರಿಂದ ಎಚ್ಚರಿಕೆಯಿಂದ ಇರಿ. ಇನ್ನು ಇಂದಿನ ರಾಶಿ ಭವಿಷ್ಯ ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದೇ ನಿಜಾಂಶ. ನಮಸ್ಕಾರ. ಇನ್ನು ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಅಗಾಧವಾದಂತಹ ಬುದ್ಧಿವಂತಿಕೆ ಇರುತ್ತೆ. ಆದರೆ ಆ ಬುದ್ಧಿವಂತಿಕೆ ಯಾವುದೇ ರೀತಿಯಲ್ಲಿ ಉಪಯೋಗವಾಗಲ್ಲ. ಕಾರಣ ಏನಪ್ಪ ಅಂದರೆ, ನಿಮ್ಮ ರೀತಿ ನೀತಿನೇ ಸರಿ, ನೀವು ನಡೆಯೋ ಹಾದಿನೇ ಸರಿ ಅನ್ನುವಂತಹ ತಪ್ಪು ಕಲ್ಪನೆ ನಿಮ್ಮಲ್ಲಿರುತ್ತೆ. ಮನುಷ್ಯ ಆದಮೇಲೆ ಈ ನಡೆಯೋನು ಎಡವಲೇಬೇಕು. ಇವಾಗ ನಿಮ್ಮಿಂದ ಕುಟುಂಬದಲ್ಲಾಗಲಿ ಅಥವಾ ಉದ್ಯೋಗ ಸ್ಥಾನದಲ್ಲಾಗಲಿ ಅಥವಾ ಬೇರೆ ಎಲ್ಲರೂ ಆಗಲಿ ನಿಮ್ಮಿಂದ ಯಾವುದೇ ರೀತಿಯ ತಪ್ಪು ನಡೆದಾಗ, ಆ ತಪ್ಪಿನ ಬಗ್ಗೆ ಯಾರಾದರೂ ಮಾತನಾಡಿದಾಗ ನಿಮಗೆ ಅತೀವವಾದ ಸಿಟ್ಟು ಬರುತ್ತೆ. ಆ ಸಿಟ್ಟಿನ ಭರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಈ ಕಾರಣದಿಂದಾನೇ ಕೆಲವರು ಒಳ್ಳೆಯ ಉದ್ಯೋಗ ಇದ್ದರೂ ಕೂಡ ಆ ಉದ್ಯೋಗವನ್ನು ಬದಲಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಮ್ಮ ಮಕ್ಕಳಿಗೆ ಸಹ ಇದೇ ರೀತಿಯ ಗುಣಧರ್ಮ ಇರುತ್ತೆ. ನಿಮ್ಮ ಮಕ್ಕಳೂ ಅಷ್ಟೇ ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಮಾಡ್ತಾರೆ. ಅದು ಉಷ್ಣದ ತೊಂದರೆ ಇರುತ್ತೆ. ನಿಮ್ಮದೇ ತಪ್ಪಿಗೆ ನಿಮ್ಮದೇ ಜನರ ಅಂದರೆ ಕುಟುಂಬ ವರ್ಗದವರಾಗ್ಬೋದು, ಬಂಧು ಬಳಗದವರಾಗ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರಾಗ್ಬೋದು, ಅವರ ವಿರೋಧವನ್ನು ನೀವು ಎದುರಿಸ್ತೀರಿ. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಒಳ್ಳೆಯ ಹೆಸರು, ಗೌರವ, ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ನೀವು ಆಯ್ಕೆ ಮಾಡ್ಕೊಂಬೋದೇ ಅಂಥದ್ದು. ಯಾವುದು ಸುಲಭದ ರೀತಿಯಲ್ಲಿ ಸಂಪೂರ್ಣಗೊಳ್ಳುತ್ತೆ ಅಂತಹ ಜವಾಬ್ದಾರಿಗಳನ್ನಷ್ಟೇ ಒಪ್ಕೋತೀರಿ. ಕಾರಣ ಏನಪ್ಪ ಅಂದರೆ, ಸೋಲುವಂತಹ ಮನಸ್ಥಿತಿಯಲ್ಲಿ ನೀವು ಇರಲ್ಲ. ಗೆಲ್ಲಲೇಬೇಕು ಅನ್ನೋ ಒಂದು ಹಠದಲ್ಲಿ ನೀವು ಇರ್ತೀರಿ. ಅದು ಇನ್ನು ಎಷ್ಟೇ ಹಣ ಇದ್ದರೂ ಕೂಡ ಸ್ವಲ್ಪ ದಾನ ಧರ್ಮ ಹೆಚ್ಚಾಗಿ ಮಾಡ್ತೀರಿ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಹಣದ ಕೊರತೆ ಉಂಟಾಗುತ್ತೆ.
ಆದರೆ ಭಯ ಪಡಲ್ಲ. ಎಷ್ಟೇ ಕಷ್ಟ ಆದರೂ ನಿಮಗೆ ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇರುತ್ತೆ. ಒಟ್ಟಾರೆ ಚೆನ್ನಾಗಿದೆ ಈ ದಿನ ನಿಮಗೆ. ವೃಷಭ ರಾಶಿಯಲ್ಲಿ ಹುಟ್ಟಿದರೆ ತುಂಬ ಬುದ್ಧಿವಂತಿಕೆಯಿಂದ ಎದುರಾಗುವಂತಹ ಸಮಸ್ಯೆಗಳಿಂದ ದೂರವಾಗ್ತೀರಿ. ಕೇವಲ ನೀವು ಮಾತ್ರ ಸುಖ ಸಂತೋಷದಿಂದ ಇರೋದು ಅಲ್ಲ, ನಿಮ್ಮನ್ನು ನಂಬಿದವರಿಗೆ ಅಥವಾ ನಿಮ್ಮ ಸುತ್ತಮುತ್ತಲೂ ಇರುವ ಜನರಿಗೆ ಸಹ ಸಂತೋಷ ಇರಬೇಕು, ಅವರು ಸುಖವಾಗಿರಬೇಕು, ಅದೇ ನಿಮ್ಮ ಗುರಿ ಇರುತ್ತೆ. ಅದಕ್ಕೆ ನೀವು ಯಾವುದೇ ತ್ಯಾಗವನ್ನು ಮಾಡ್ತೀರಿ. ಸಾಮಾನ್ಯವಾಗಿ ಕುಟುಂಬದ ಯೋಗಕ್ಷೇಮವನ್ನು ನೀವು ನೋಡ್ಕೋತೀರಿ. ಕೌಟುಂಬಿಕ ಜವಾಬ್ದಾರಿ, ನಿಮ್ಮ ವಯಸ್ಸೇನಾದರೂ ಆಗಲಿ, ಕೌಟುಂಬಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ, ತೊಂದರೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಕ್ಕಳು ಅಂದರೆ ಒಂದು 5ರಿಂದ 12 ವರ್ಷದ ಒಳಗಿನ ಮಕ್ಕಳು, ಇವರ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ತುಂಬ ಶಾಂತರಾಗಿರ್ತೀರಿ, ಶಾಂತರಾಗಿ ಕಾಣ್ತೀರಿ, ಅದು ಹಠದ ಸ್ವಭಾವ ಇರುತ್ತೆ. ಯಾವಾಗ ನಿಮ್ಮ ಮಾತನ್ನು ಬೇಗ ಕೇಳಲ್ವೋ ಬೇರೆಯವರು, ಆವಾಗ ತುಂಬ ಕ್ರೂರವಾಗಿ ವರ್ತಿಸ್ತೀರಿ. ಧೈರ್ಯ ಇರುತ್ತೆ, ಸಾಹಸದ ಬುದ್ಧಿ ಇರುತ್ತೆ. ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಉತ್ತಮ ಮಟ್ಟದ ಒಂದು ಗೌರವ, ಸ್ಥಾನ, ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ನಿಮ್ಮಿಂದ ನಿಮ್ಮ ಅಣ್ಣ ತಮ್ಮಂದಿರಿಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಸೋದರರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತೀರಿ. ಇನ್ನು ನಿಮ್ಮ ತಂದೆಯವರ ಒಂದು ಬುದ್ಧಿವಂತಿಕೆಯ ಫಲದಿಂದ ಕುಟುಂಬದ ಒಂದು ದೊಡ್ಡ ವಿಪತ್ತು ದೂರವಾಗುತ್ತೆ. ಅದು ಎಷ್ಟೇ ಕಷ್ಟ ಆದರೂ ಕೂಡ ಜೀವನದಲ್ಲಿ ನೀವು ಮುಂದೆ ಬರ್ತೀರಿ. ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಒಂದು ಈ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತೆ. ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಕಾರಣರಾಗ್ತಾರೆ. ಮಿಥುನ ರಾಶಿಯಲ್ಲಿ ಜನಿಸಿರೋರಿಗೆ ಮುಖದ ಮೇಲೆ ಸ್ವಲ್ಪ ಈ ಕಲೆಗಳು ಬರೋದು ಅಥವಾ ಗುಳ್ಳೆ ಆಗೋದು, ಒಟ್ಟಾರೆ ಮುಖ ಸೌಂದರ್ಯಕ್ಕೆ ಚೂರು ಧಕ್ಕೆ ಆಗ್ಬೋದು. ಆದ್ದರಿಂದ ಎಚ್ಚರಿಕೆ ಇರಲಿ. ಯಾವುದೇ ಸಿಕ್ಕಿದ್ರು ಕೆಲವರು ಸಿಗೋ ಕ್ರೀಮೆಲ್ಲ ಹಚ್ಚುತ್ತಾ ಇರ್ತಾರೆ, ಅಂಥದ್ದು ಒಳ್ಳೆಯದಲ್ಲ. ಇನ್ನು ಯುವಕರು, ಅದರಲ್ಲೂ ಮುಖ್ಯವಾಗಿ ಒಂದು 20ರಿಂದ 28 ವರ್ಷ ಈ ವಯಸ್ಸಿನವರು ವಾಹನ ಚಾಲನೆ ಮಾಡೋ ವೇಳೆ ಎಚ್ಚರಿಕೆ ಇರಬೇಕು. ಆಕ್ಸಿಡೆಂಟ್ ಆಗಲ್ಲ, ನೀವು ಕರೆಕ್ಟಾಗಿರ್ತೀರಿ. ಆದರೆ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಹಿಂದೆ ಮಾಡೋ ಒಂದು ತಪ್ಪಿನಿಂದ ನೀವು ಫೈನ್ ಕಟ್ಟಬೇಕಾಗತ್ತೆ. ರಾಜದಂಡ ಅಂತ ಕಂಡು ಬರುತ್ತೆ ಅದು. ಇನ್ನು ಸ್ವಕ್ಷೇತ್ರ ಅಂದರೆ ನಿಮ್ಮ ಕುಟುಂಬ ವರ್ಗ, ಅಲ್ಲಿ ನಿಮ್ಮಿಂದ ಇಲ್ಲ ಸಲ್ಲದ ವಿಚಾರಕ್ಕೆ ಮನಸ್ತಾಪ ಬೆಳೆಯುತ್ತೆ. ಅದರಿಂದ ಸಾಧ್ಯವಾದಷ್ಟು ಬೇರೆಯವರ ಜೊತೆ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಬೇರೆಯವರ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರ, ತೊಂದರೆಗೆ ಒಳಗಾಗ್ತೀರಿ. ಅದು ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ಮೊದಲು ಬೇರೆಯವರ ಮಾತನ್ನು ಅರ್ಥ ಮಾಡ್ಕೋಬೇಕು. ಸಡನ್ನಾಗಿ ನಿಮ್ಮ ಮನಸ್ಸಿನ ಭಾವನೆಯನ್ನು ಹೇಳೋಕ್ಕೋಗಬೇಡಿ. ಕಣ್ಣಿನ ತೊಂದರೆ ಇರುತ್ತೆ. ವಿದ್ಯಾರ್ಥಿಗಳು ಮಧ್ಯಮಗತಿಯಲ್ಲಿ ತಮ್ಮ ಕಲಿಕೆಯನ್ನು ಮುಂದುವರಿಸ್ತಾರೆ, ತೊಂದರೆ ಇಲ್ಲ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ, ಉತ್ತಮ ಹಣಕಾಸಿನ ಲಭ್ಯತೆ ಸಹ ಇರುತ್ತೆ. ಮಾತಾಡುವಾಗ ಸ್ವಲ್ಪ ತೊಂದರೆ ಆಗ್ಬೋದು. ಕಾರಣ ಗಂಟಲ ನೋವು ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಹಕಾರ ಸಿಗುತ್ತೆ, ಯೋಚನೆ ಬೇಡ. ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಉತ್ತಮ ಆರೋಗ್ಯ ದೊರೆಯುತ್ತೆ. ಒಂದು ವೇಳೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಇದ್ದಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ಆದರೂ ಕೂಡ ಪಿತ್ತದ ದೋಷ ಇರುತ್ತೆ, ಎಚ್ಚರಿಕೆಯಿಂದ ಇರಿ. ಕಣ್ಣಲ್ಲಿ ನೀರು ಸೋರೋದು ಅಥವಾ ಕಣ್ಣು ನೋವೋದು, ಇಂತಹ ಒಂದು ತೊಂದರೆ ಬರುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ಆಯ್ದ ಕೆಲಸ ಕಾರ್ಯಗಳನ್ನಷ್ಟೇ ಮಾಡ್ತೀರಿ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ, ಎಲ್ಲರ ಮನಸ್ಸನ್ನು ಗೆಲ್ತೀರಿ. ಹಾಗೆಯೇ
ಈ ದಂಪತಿಗಳ ನಡುವೆ ಒಂದು ಒಳ್ಳೆಯ ಭಾವನೆ ಅಥವಾ ಒಳ್ಳೆಯ ಅನುಬಂಧ ಇರುತ್ತೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ನೀವೆಷ್ಟೇ ಬುದ್ಧಿವಂತರಾದರೂ ಕೂಡ ತೆಗೆದುಕೊಂಬೋ ಆ ತೀರ್ಮಾನಗಳು ನಿಮ್ಮ ವಿರುದ್ಧನೇ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ತಗೊಂಬೋ ತೀರ್ಮಾನಗಳು ಆ ನಂತರ ಬರ್ತಾ 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 ನಿಮ್ಮ ವಿರುದ್ಧ ಆಗಿಬಿಡುತ್ತೆ. ಅದರಿಂದ ಎಚ್ಚರಿಕೆ ಇರಲಿ. ಕುಟುಂಬದವರ ಮಾತನ್ನು ಅಥವಾ ಅವರ ಸಲಹೆಯನ್ನು ಖಂಡಿತವಾಗ್ಲೂ ಕೇಳಿ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮಾತಾಡಲ್ಲ, ಮಾತು ಕಮ್ಮಿ ಮಾತಾಡ್ತೀರಿ, ಕೆಲಸ ಜಾಸ್ತಿ ಮಾಡ್ತೀರಿ. ಇನ್ನು ಪ್ರವಾಸ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ತುಂಬ ದೂರ ಹೋಗಲ್ಲ, ಕಿರು ಪ್ರವಾಸ ಹೋಗ್ತೀವಿ, ಆ ಒಂದು ಸೂಚನೆ ಕಂಡುಬರ್ತಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ, ಕೀರ್ತಿ ದೊರೆಯುತ್ತೆ. ಅದರಲ್ಲಿ ಯಾವುದೇ ಒಂದು ಸಂದೇಹ ಅನ್ನೋದಿಲ್ಲ. ಮುಖ್ಯವಾಗಿ ಉತ್ತಮ ಆದಾಯ ಇದ್ದರೂ ಕೂಡ, ಕೈ ತುಂಬ ಹಣ ಇದ್ದರೂ ಕೂಡ ಅದನ್ನು ಹೇಗೆ ಉಳಿಸಬೇಕು ಅನ್ನೋ ಒಂದು ಯೋಜನೆ ಅಥವಾ ಯೋಚನೆ ಇರಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಹಣದ ಕೊರತೆ ಉಂಟಾಗುತ್ತೆ. ಅನಿವಾರ್ಯವಾಗಿ ಆತ್ಮೀಯರ ಬಗ್ಗೆ ಕೈಯಲ್ಲಿ ಹಣವನ್ನು ತಗೋತೀವಿ. ಆ ಒಂದು ಸೂಚನೆಗಳು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲ. ದಂಪತಿಗಳ ನಡುವೆ ಉತ್ತಮ ಅನುಬಂಧ ಅಥವಾ ಉತ್ತಮ ಭಾವನೆ ಇರುತ್ತೆ. ಪ್ರಾಬ್ಲಮ್ ಏನಿಲ್ಲ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಮಧ್ಯವಯಸ್ಕರು, ಅಂದರೆ ಸುಮಾರು ಒಂದು 30ರಿಂದ 40 ವರ್ಷ ಅಂತಂದ್ಕೊಂಬೋಣ. ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಆದ್ದರಿಂದ ನೀವು ಸಹ ಗಮನ ಕೊಡಬೇಕು. ಜೊತೆಯಲ್ಲೇ ಇರೋ ಕುಟುಂಬದ ಸದಸ್ಯರು ಸಹ ಗಮನವನ್ನು ಕೊಡಬೇಕು. ಅದು ಮುಖ್ಯವಾದಂತಹ ವಿಚಾರ. ಉತ್ತಮ ಆದಾಯ ಇರುತ್ತೆ. ಹಣವನ್ನು ಸಂಗ್ರಹ ಮಾಡಿರ್ತೀರಿ, ಕೂಡಿಟ್ಟಿರ್ತೀರಿ. ಆದರೆ ಈಗ ದಿಢೀರನ್ನೇ ಅದನ್ನು ಬೇಡದ ವಿಚಾರಗಳಿಗೆ ಖರ್ಚು ಮಾಡ್ತೀರಿ. ನಿಮಗೆ ಗೊತ್ತು ಅದಕ್ಕೆ ಖರ್ಚು ಮಾಡೋದೇನೂ ಉಪಯೋಗ ಇಲ್ಲ ಅಂತ, ಆದರೂ ಖರ್ಚು ಮಾಡ್ತೀರಿ. ಇದರಿಂದ ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ತಪ್ಪತ್ತೆ. ಬೇರೆಯವರು ಸರಿ ಕೆಲಸ ಮಾಡೋದು ಸರಿನಾ, ಅದ್ರಲ್ಲಿ ತಪ್ಪನ್ನು ಕಂಡುಹಿಡಿತೀರಿ, ಅವ್ರನ್ನ ಟೀಕಿಸ್ತೀರಿ. ನಿಮ್ಮ ಈ ಟೀಕೆ ಮಾಡುವ ಬುದ್ಧಿ ಬೇರೆಯವರಿಗೆ ಇಷ್ಟ ಆಗಲ್ಲ. ಅದರಿಂದ ಅವರು ನಿಮ್ಮಿಂದ ದೂರ ಉಳಿತಾರೆ. ಅದು ಎಲ್ಲಪ್ಪ ಆಗುತ್ತೆ ಇಂತಹ ಕೆಲಸ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನಡೆಯುತ್ತೆ. ಕುಟುಂಬದಲ್ಲಿ ಏನಾಗ್ಬೋದು, ಅಲ್ಲೂ ಅಷ್ಟೇ ನೀವು ಟೀಕಿಸ್ತೀರಿ. ಆದರೆ ನೀವು ಕುಟುಂಬದ ಇತರೆ ಸದಸ್ಯರ ವಿರೋಧವನ್ನು ಎದುರಿಸ್ತೀರಿ. ಆಗ ನಿಮ್ಮನ್ನು ನೀವೇ ಸರಿಪಡಿಸ್ಕೋತೀರಿ. ನಿಮ್ಮ ತಪ್ಪನ್ನು ಒಪ್ಕೊಂಬಲ್ಲ. ಯಾರೇನೇ ಹೇಳಿ ನೀವು ಮಾಡಿದ ತಪ್ಪನ್ನು ಒಪ್ಕೊಂಬಲ್ಲ. ಆದರೆ ಆ ತಪ್ಪು ಮರುಕಳಿಸಬಾರ್ದು ಅಥವಾ ಬೇರೆ ತಪ್ಪನ್ನು ಮಾಡಬಾರ್ದು. ಅದನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ತೀರಿ. ಈ ಕಾರಣದಿಂದ ಈ ದಿನ ಸುಖ ಸಂತೋಷದಿಂದ ಇರುತ್ತೆ. ಈ ಚರ್ಮದ ದೋಷ ಇದ್ದವರು ಸಾಧ್ಯವಾದಷ್ಟು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು. ಆರೋಗ್ಯದ ಬಗ್ಗೆ ಚೂರು ಗಮನ ಕೊಡಿ. ಹಠದ ಗುಣ ಬೇಡ. ಸ್ವಲ್ಪ ಹಠ ಜಾಸ್ತಿ ನಿಮಗೆ. ನಾನು ಹೇಳೋದೆಲ್ಲ ಕರೆಕ್ಟು, ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋದು, ಎಲ್ಲರ ಮೇಲೂ ಅಧಿಕಾರ ಚಲಾವಣೆ ಮಾಡೋಕ್ಕೆ ಹೋಗೋದು, ಇವೆಲ್ಲ ಮಾಡ್ತೀರಿ. ಆದ್ದರಿಂದ ನಿಮ್ಮ ಮನಸ್ಸೇ ಕೆಡುತ್ತೆ, ನಿಮಗೆ ಚಿಂತೆ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಈ ದಿನ ತುಂಬ ಚೆನ್ನಾಗಿದೆ. ಅವರ ಮನಸ್ಸಿನ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಕೈಗೂಡುತ್ತೆ. ಉತ್ತಮ ಆದಾಯ ಇರುತ್ತೆ, ಉತ್ತಮ ಆರೋಗ್ಯ ಇರುತ್ತೆ, ಖರ್ಚು ವೆಚ್ಚಗಳು ಕಡಿಮೆ ಇರುತ್ತೆ. ಅಂದರೆ ಖರ್ಚು ವೆಚ್ಚಗಳು ಇರೋದೇ ಅಲ್ವಾ ಅಂತ ಇರುತ್ತೆ. ಇವರ ಪರವಾಗಿ ಖರ್ಚು ಮಾಡೋ ಜನ ಸಹ ಇರ್ತಾರೆ. ಯಾರೋ ಬರ್ತಾರೆ, ಇವರ ನೆಂಟರಿಷ್ಟರು, ಯಾರೋ ಹಳೆ ಫ್ರೆಂಡ್ ಒಬ್ಬರು ಬರ್ತಾರೆ, ಅವರು ಇವರ ಖರ್ಚನ್ನು ನೋಡ್ಕೋತಾರೆ ಪ್ರೀತಿ ವಿಶ್ವಾಸದಿಂದ. ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆಯತನ ಇರುತ್ತೆ. ಅದೇನಪ್ಪ ಅಂದರೆ ಪ್ರತಿಯೊಬ್ಬರನ್ನು ಸಮಾನ ಭಾವನೆಯಿಂದ ಕಾಣೋದು. ಯಾರಿಗೂ ನೀವು ಅನಾವಶ್ಯಕವಾಗಿ ಬೇಸರವನ್ನು ಉಂಟು ಮಾಡಲ್ಲ, ಯಾರನ್ನು ಕಂಡಮ್ ಮಾಡಲ್ಲ, ಎಲ್ಲರನ್ನು ಗೌರವದಿಂದ ಕಾಣ್ತೀರಿ. ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಹೆಚ್ಚಿನ ಮಟ್ಟದ ಜ್ವರ ಬರುವ ಸಾಧ್ಯತೆ ಇದೆ. ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇನ್ನು ನಿಮ್ಮ ಬಳಿ ಇರೋ ವಾಹನನ ಏನು ಮಾಡ್ತೀರಪ್ಪ ಅಂದರೆ ಮಾರಾಟ ಮಾಡಿಬಿಡ್ತೀರಿ, ಬೇರೆ ವಾಹನ ತೊಗೋಬೇಕು ಅಂತ.
ನಿಮ್ಮ ಹತ್ರ ದುಡ್ಡು ಖರ್ಚಾಗ್ಬಿಡುತ್ತೆ. ಸದ್ಯಕ್ಕೆ ಹೊಸ ವಾಹನವನ್ನು ತಗೊಂಬೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಹೊಂದಿಕೊಂಡು ನಡೀಲೇಬೇಕು, ಏನು ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಪ್ರಾಬಲ್ಯತೆ ಇರುತ್ತೆ. ನಿಮ್ಮ ಬಾಸ್, ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ನಿಮ್ಮ ಮಾತನ್ನು ಕೇಳ್ತಾರೆ. ಒಟ್ಟಾರೆ ನಿಮಗೆ ಇವತ್ತು ತುಂಬ ಅದೃಷ್ಟದ ದಿನ, ಭಾಗ್ಯದ ದಿನವಾಗಲಿದೆ. ನಮ್ಮ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತೆ. ಇದಕ್ಕೆ ಕಾರಣ ನೀವು ಸಮಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತೀರಿ. ಕೊನೆಗಳಿಗೆಯಲ್ಲಿ ಬದಲಾಯಿಸ್ತೀರಿ ನೀವು ತೀರ್ಮಾನಗಳನ್ನು, ಆದರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿ ಇವತ್ತು ಕಂಡು ಬರುತ್ತೆ. ನೀವು ತುಲಾ ರಾಶಿಯಲ್ಲಿ ಹುಟ್ಟಿದರೆ, ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅಭೂತಪೂರ್ವ ಯಶಸ್ಸು ಸಿಗುತ್ತೆ. ಚೆನ್ನಾಗಿ ಓದ್ತಾರೆ, ಅದು ಅವ್ರಿಗೆ ಗೊತ್ತಿರುತ್ತೆ. ಮನೆಯಲ್ಲಿರೋ ತಂದೆ ತಾಯಿಗೂ ಅವ್ರ ಮೇಲೆ ನಂಬಿಕೆ ಇರುತ್ತೆ. ಆದರೆ ಇವರ ನಿರೀಕ್ಷೆಗೆ ಮೀರಿದಂತಹ ಫಲಿತಾಂಶ ಬರುತ್ತೆ. ಈ ಕಾರಣದಿಂದ ಏನಪ್ಪ ಆಗತ್ತೆ ಅಂದರೆ ಅವರ ಮುಂದಿನ ವಿದ್ಯಾರ್ಥಿ ಜೀವನ ಬದಲಾವಣೆ ಹೊಂದುತ್ತೆ. ಅಂದರೆ ಬೇರೆಯವರ ಪ್ರಶಂಸೆ ಸಿಗುತ್ತೆ, ಬೇರೆಯವರ ಪ್ರೋತ್ಸಾಹ ಸಿಗುತ್ತೆ. ಕೇವಲ ಬಾಯಿ ಮಾತಾಗಿರಲ್ಲ, ಅವರು ಕಾಣಿಕೆಯಾಗಿ ಹಣದ ಸಹಾಯವನ್ನು ಮಾಡ್ತಾರೆ. ಇನ್ನು ಹೊಸ ವಾಹನವನ್ನು ಕೊಡ್ತೀರಿ. ಅಂದರೆ ಹಳೆಯ ವಾಹನನ ಯಾರಿಗೂ ಕೊಡೋಕ್ಕೆ ಹೋಗಲ್ಲ, ಅದನ್ನು ಇಟ್ಕೋತೀರಿ, ಒಂಥರ ಸೆಂಟಿಮೆಂಟ್. ಆದ್ದರಿಂದ ಈ ಕಾರಣದಿಂದ ಮನೆಯಲ್ಲಿ ಸ್ವಲ್ಪ ಈ ಬಿಗುವಿನ ವಾತಾವರಣ ಉಂಟಾಗುತ್ತೆ. ಬೇಡದೇ ಇರೋದು ಯಾಕೆ ಬೇಕು, ಅದನ್ನು ಮಾರಿ ಅನ್ನೋ ಒಂದು ಮಟ್ಟ ಬರುತ್ತೆ. ಆದರೂ ಯಾವ ಮಾತು ಕೇಳಲ್ಲ. ನಿಮ್ಮದು ಹಠದ ಸ್ವಭಾವ. ಒಂದು ಸಲ ನೀವು ತೀರ್ಮಾನ ಮಾಡಿದ ಮೇಲೆ ಅದು ಸರಿನೋ ತಪ್ಪೋ ಅದು ಹಾಗೆ ನಡಿಬೇಕು, ಅಂತಹ ಮನಸ್ಥಿತಿಯಲ್ಲಿ ನೀವು ಇರ್ತೀರಿ. ಇನ್ನು ಉದ್ಯೋಗಸ್ಥರಿಗೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಭಾವನೆಯನ್ನು ಹೊಂದಿರ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇದರಿಂದ ನಿಮಗೆ ಕಾಲಕ್ಕೆ ಬೇಕಾದಂತಹ ಅನುಕೂಲತೆಗಳು ಸಿಗುತ್ತೆ. ಸ್ವಲ್ಪ ಬೇಗನೆ ಸುಲಭವಾಗಿ ಬಡ್ತಿ ಸಹ ಸಿಗುವಂತಹ ಸಾಧ್ಯತೆ ಇದೆ. ಇಷ್ಟಿದ್ರೂ ಕೂಡ ನಿಮಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ. ಈ ಕಾರಣದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ದೇವಸ್ಥಾನವೊಂದರ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ಇನ್ನು ಯಾವುದೇ ಕೆಲಸವನ್ನು ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿ ಸ್ವಲ್ಪ ಏರುಪೇರು ಅಥವಾ ಅಡ್ಡಿ ಆತಂಕ ಇರುತ್ತೆ. ಧೈರ್ಯಗೆಡೋದು ಬೇಡ, ಕ್ರಮೇಣವಾಗಿ ಅನುಕೂಲತೆ ಕಂಡುಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ತಂದೆಯವರ ಜೊತೆ ಇದ್ದಂತಹ ಭಿನ್ನಾಭಿಪ್ರಾಯ, ಜಗಳ, ಮನಸ್ತಾಪ ಏನಾರೋಗಲಿ ಅದು ದೂರ ಆಗುತ್ತೆ. ಇದಕ್ಕೆ ಕಾರಣ ನೀವೇ ಆಗ್ತೀರಿ. ನಿಮಗೊಂದು ರೀತಿ ಜ್ಞಾನೋದಯ ಆಗುತ್ತೆ. ಅಯ್ಯೋ ಎಷ್ಟಾದರೂ ನಮ್ಮಪ್ಪ ತಾನೇ ಹೋಗಿ ಬಿಡು ಅಂತ ನೀವೇ ಹೋಗಿ ಕ್ಷಮೆ ಯಾಚಿಸ್ಬಿಡ್ತೀರಿ. ಇದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಬರುತ್ತೆ. ದೇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಇದರಿಂದ ದೇವತಾ ಕಾರ್ಯಗಳನ್ನು ಮಾಡ್ತೀರಿ. ಧಾರ್ಮಿಕ ಕೇಂದ್ರಗಳ ನೇತೃತ್ವ ಇದ್ದರೆ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಕುಟುಂಬ ವರ್ಗದಲ್ಲಿ ಮಾತ್ರ ಅಲ್ಲ, ಬಂಧು ಮಿತ್ರರ ಜೊತೆ ಸಹ ತುಂಬ ಪ್ರೀತಿ ವಿಶ್ವಾಸದಿಂದ ಸ್ನೇಹಜೀವಿಯಾಗಿ ಮಾಡ್ತೀರಿ. ತೊಂದರೆ ಇಲ್ಲ. ಸದಾಕಾಲ ಮೌನವಾಗಿರ್ತೀರಿ. ಮೌನವಾಗಿ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಇರುತ್ತೆ. ಉದಾಹರಣೆಗೆ ಏನೋ ತಗೋಬೇಕು, ಯಾವುದೋ ವಸ್ತು, ಅದಕ್ಕೊಂದು 10,000 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. ನಿಮ್ಮ ಹತ್ರ 10 ರೂಪಾಯಿ ಇರೋಲ್ಲ, ತಲೆ ಕೆಡಿಸ್ಕೊಂಬಲ್ಲ. ಅಯ್ಯೋ ತಗೊಂಬೋ ಟೈಮಿಗೆ ದುಡ್ಡು ಬರುತ್ತೆ ಬಿಡು ಅಂತ. ಇದಕ್ಕೆ ಕಾರಣ ನಿಮ್ಮ ಮನಸ್ಥಿತಿ. ನಿಮಗೆ ಗೊತ್ತು ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು, ಜನರನ್ನು ಹೇಗೆ ಸಂಪಾದನೆ ಮಾಡಬೇಕು, ಪ್ರತಿಯೊಂದು. ಆದ್ದರಿಂದ ಪೂರ್ವ ನಿಯೋಜಿತ ಕೆಲಸಗಳು ನಿಮ್ಮದು. ಹೀಗೆ ಕೆಲಸ ಮಾಡಬೇಕು ಅಂತ ಮುಂಚೆನೇ ತೀರ್ಮಾನ ಮಾಡ್ತೀರಿ. ನಾಳಿನ ಕೆಲಸ ಇವತ್ತೇ ತೀರ್ಮಾನ ಮಾಡಿದ್ರಿ. ಆದ್ದರಿಂದ ಯಾವುದೇ ರೀತಿ ತೊಂದರೆ ನಿಮಗೆ ಕಂಡು ಬರಲ್ಲ. ಇನ್ನು ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ. ಅವರ ಆಶೀರ್ವಾದ, ಅದಕ್ಕಿಂತಲೂ ಹೆಚ್ಚಾಗಿ ಅವರ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ನೀವು ಉದ್ಯೋಗದಲ್ಲಿ ಇದ್ದರೂ ಕೂಡ ಉಪವೃತ್ತಿಯಾಗಿ ಸಣ್ಣ ಪ್ರಮಾಣದ ವ್ಯಾಪಾರ ಬಂಧನ್ನು ಆರಂಭಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನಿಮ್ಮ ತಂದೆಯವರು ಉದ್ಯೋಗಸ್ಥರಾಗಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅನಾವಶ್ಯಕ ವಾದ ವಿವಾದಗಳು ಎದುರಾಗುತ್ತೆ.
ಧನುರಾಶಿಯಲ್ಲಿ ಜನಿಸಿರುವವರ ವಿಚಾರಕ್ಕೆ ಬಂದಾಗ ಕಣ್ಣಿನ ತೊಂದರೆ ಇರುತ್ತೆ, ಮಕ್ಕಳ ಜೊತೆ ಅನಗತ್ಯ ವಾದ ವಿವಾದ ಇರುತ್ತೆ. ನಿಮ್ಮ ಮಾತು ನಿಮ್ಮ ಮಕ್ಕಳು ಕೇಳಲ್ಲ, ನಿಮ್ಮ ಮಕ್ಕಳ ಮಾತನ್ನು ನೀವು ಕೇಳಲ್ಲ. ಚಿಕ್ಕ ಪುಟ್ಟ ವಯಸ್ಸಲ್ಲ, ದೊಡ್ಡವರಾದರೂ ಅಷ್ಟೇ, ನಿಮ್ಮ ಮಕ್ಕಳಿಗೆ ಮದುವೆ ಆಗಿದ್ದರೂ ಅಷ್ಟೇ. ಒಟ್ಟಾರೆ ಇವತ್ತು ನಿಮ್ಮ ಜೊತೆ ನಿಮ್ಮ ಮಕ್ಕಳ ಅನುಬಂಧ ಸರಿಗಿರಲ್ಲ. ಅದು ಇನ್ನು ತಲೆಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಮಕ್ಕಳ ವಿಚಾರಕ್ಕೆ ಬಂದಾಗ ಎಚ್ಚರಿಕೆ ಇರಲಿ. ಅದು ಆಮೇಲೆ ಕಷ್ಟ ಬರುತ್ತೆ, ತೊಂದರೆಗೆ ಸಿಗ್ತೀರಿ, ಸಮಸ್ಯೆ ಇರುತ್ತೆ. ಆದರೆ ದಿಢೀರಂತ ನೀವು ಅದಕ್ಕೆ ಸರಿಯಾದಂತಹ ಈ ಪರಿಹಾರವನ್ನು ಕಂಡುಹಿಡ್ಕೊತೀರಿ. ಯಾವುದೇ ಒಂದು ತೊಂದರೆ ಆಗಲ್ಲ, ತೊಂದರೆ ಆಗೋದಕ್ಕೆ ನೀವು ಬಿಡಲ್ಲ, ಅಷ್ಟು ಬುದ್ಧಿ ಇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆಗಲೇ ಹೇಳಿದ್ದೇನೆ. ಆರೋಗ್ಯದಲ್ಲಿ ಸಹ ಒಳ್ಳೆಯದೇ ಇದೆ. ನಿಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ತೀರಿ. ಯಾರೇನಾದ್ರು ತಲೆ ಕೆಡಿಸ್ಕೊಳ್ಳಿ, ಯಾರೇನಾದ್ರು ಪ್ರೆಷರ್ ಹಾಕ್ರಿ. ಕೇವಲ ಮನೇಲಲ್ಲ, ಮನೇಲಿ ಅಂದರೆ ಕೇಳಲೇಬೇಕಾಗತ್ತೆ ಮನೆ ಜನ. ನೀವು ಕೆಲಸ ಮಾಡೋ ಕಡೆನೂ ಅಷ್ಟೇ, ನಿಮ್ಮ ಬಾಸ್ ಬರ್ತಾರೆ, ಏನೋ ಹೇಳ್ತಾರೆ ಈ ಕೆಲಸ ಮಾಡು ಅಂತ, ನಿಮ್ಗೆ ಅದು ಬೇಡ ಅನಿಸುತ್ತೆ, ಮಾಡೋಕ್ಕೆ ಹೋಗಲ್ಲ. ಅವ್ರು ಬಂದು ಬೈದರೂ ಸರಿನೇ ಕೇರ್ ಮಾಡಲ್ಲ. ಈ ಥರ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಈ ದಿನ ನೀವು ಮಾಡೋ ಒಂದೇ ಒಂದು ತಪ್ಪು, ಯಾವುದೇ ವಿಚಾರ ಆದರೂ ಕೂಡ ದೃಢವಾದ ನಿರ್ಣಯವನ್ನು ತಗೊಂಬಲ್ಲ. ಕೆಲಸ ಕಾರ್ಯದಲ್ಲೂ ಅಷ್ಟೇ, ಒಂದು ಸಲ ಮಾಡಬೇಕು ಅನಿಸುತ್ತೆ, ಒಂದು ಸಲ ಬೇಡ ಅನಿಸುತ್ತೆ. ಆ ಥರ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಯಾರೋ ಹೇಳ್ತಾರೆ ನಿಮಗೆ, ಉದಾಹರಣೆಗೆ ಕೆಲಸ ಕೊಡಿಸ್ತೀನಿ ಬನ್ನಿ ಅಂತಾರೆ ನಿರುದ್ಯೋಗಿಗಳಿಗೆ, ಇವ್ರು ಹೋಗೋಕ್ಕೆ ಮನಸ್ಸಿರಲ್ಲ. ಸ್ವಲ್ಪ ಈ ಸೋಮಾರಿತನದಿಂದ ಹೊರಬರಬೇಕು, ದಿಢೀರ್ ತೀರ್ಮಾನಗಳನ್ನು ತಗೋಬೇಕು, ಒಳ್ಳೆಯದಾಗತ್ತೆ. ಉಸಿರಿಗೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಎಚ್ಚರಿಕೆಯಿಂದ ಇರಿ. ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಪ್ರಯತ್ನವಿದ್ದರೂ ಕೂಡ, ಬೇರೆಯವರ ಸಹಾಯವಿದ್ದರೂ ಕೂಡ ಅತಿ ಮುಖ್ಯವಾದಂತಹ ಮಂಗಳ ಕಾರ್ಯವನ್ನು ಮುಂದೆ ಹೋಗುತ್ತೆ. ಇದು ಕೆಟ್ಟ ಕಾರಣ ಏನಲ್ಲ, ಕೆಲವರ ಒಂದು ಅಭಿಪ್ರಾಯದಂತೆ ನೀವು ಅವರ ಮಾತನ್ನು ಕೇಳಬೇಕಾಗತ್ತೆ. ಅದು ಇನ್ನು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ಆದರೆ ನಿಮ್ಮ ಪತ್ನಿಯ ಜೊತೆ ಅನಗತ್ಯ ವಾದ ವಿವಾದ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ನಿಮಗೇ ಕಷ್ಟ ಅಂದರೂ ಕೂಡ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಪರೋಪಕಾರದ ಗುಣ ಇರುತ್ತೆ. ಇದರಿಂದ ಕೇವಲ ಕುಟುಂಬ ಅಲ್ಲ, ಸಮಾಜದಲ್ಲಿ ಸಹ ನಿಮಗೆ ಒಂದು ಉನ್ನತ ಸ್ಥಾನಮಾನ ದೊರೆಯುತ್ತೆ. ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆಯವರ ಹಣದ ಸಹಾಯದಿಂದ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ನೀವು ಸುಮ್ಮನಿದ್ರೆ ನಿಮಗೇನೂ ಉಪಯೋಗ ಇಲ್ಲ, ನೆನಪಲ್ಲಿ ಇಟ್ಕೊಂಡಿರಿ. ನೀವು ಬಾಯಿ ಬಿಟ್ಟು ಬೇರೆಯವರನ್ನ ಕೇಳಬೇಕು, ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಎಷ್ಟೇ ಕಷ್ಟಪಡಿ, ಸಮಯಕ್ಕೆ ತಕ್ಕಂತೆ ಆಹಾರ ಸೇವನೆ ಆಗಲ್ಲ. ತಿನ್ನೋಕ್ಕೂ ಆಗಲ್ಲ, ಊಟ ಮಾಡೋಕ್ಕೂ ಆಗಲ್ಲ. ಇದರಿಂದ ಏನಪ್ಪ ಅಂದರೆ ನಿಮ್ಮ ಆರೋಗ್ಯ ಸ್ವಲ್ಪ ಏರುಪೇರನ್ನು ಕಾಣುತ್ತೆ. ಇನ್ನು ಹಣದ ವಿಚಾರವಾಗಿ ಯೋಚನೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಮನಸ್ಸಿನಲ್ಲಿ ಹಣಕಾಸಿನ ಬಗ್ಗೆ ಚಿಂತೆ ಇರುತ್ತೆ. ಚಿಂತೆಗಿಂತಲೂ ಹೆಚ್ಚಾಗಿ ಮಾನಸಿಕ ಒತ್ತಡ ಇರುತ್ತೆ. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಕೈಲಿರಲಿ ದುಡ್ಡು, ಅಯ್ಯೋ ಇನ್ನು 5 ರೂಪಾಯಿ ಶಾರ್ಟೇಜ್ ಬಂದರೆ ಏನು ಮಾಡೋದು ಅಂತ ಬೇಡದ ವಿಚಾರಕ್ಕೆ ಯೋಚನೆ ಮಾಡ್ತೀರಿ. ಸಾಧ್ಯವಾದಷ್ಟು ಯೋಚನೆಯನ್ನು ಕಮ್ಮಿ ಮಾಡಿ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಮಾತಿನ ಮೇಲೆ ಹತೋಟಿ ಇರಲಿ. ಇಲ್ಲದೆ ಹೋದರೆ ವಿರೋಧಿಗಳ ಒಂದು ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಕುಂಭರಾಶಿಯವರು ಸುಲಭವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದೇ ಇಲ್ಲ. ಅತಿ ನಿಧಾನಗತಿಯ ತೀರ್ಮಾನಗಳನ್ನು ತಗೋತಾರೆ. ಇದರಿಂದ ಇವರಿಗೆ ಸ್ವಲ್ಪ ಈ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಆದ್ದರಿಂದ ಆತುರ ಬೇಡ, ಆದರೆ ಮಾಡುವ ಕೆಲಸವನ್ನು ವೇಳೆಗೆ ತಕ್ಕಂತೆ ಅಥವಾ ಸಮಯ ಪ್ರಜ್ಞೆಯಿಂದ ಮಾಡೋದು ತುಂಬ ಒಳ್ಳೆಯದು. ಹಣಕಾಸಿನ ತೊಂದರೆ ಇರಲ್ಲ, ಯಾವುದೇ ಪ್ರಾಬ್ಲಮ್ ಏನಿಲ್ಲ. ಇನ್ನು ಯುವಕರಿಗೆ ಅಂದರೆ ಸುಮಾರು ಒಂದು 27-30 ವರ್ಷ ಇವರಿಗೆ ಕಣ್ಣಿನ ದೋಷ ಉಂಟಾಗುವಂತಹ ಸಾಧ್ಯತೆ ಇದೆ. ಆಹಾರದ ವಿಚಾರಕ್ಕೆ ಬಂದಾಗ ನೀವೆಷ್ಟೇ ಎಚ್ಚರಿಕೆಯನ್ನು ವಹಿಸಿದರೂ ಕೂಡ
ಕಲುಷಿತ ಆಹಾರ ಸೇವನೆ ಅಂತ ಕಂಡುಬರ್ತಿದೆ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಸಹ ಸ್ವಲ್ಪ ತೊಂದರೆ ಆಗುತ್ತೆ, ಎಚ್ಚರಿಕೆಯಲ್ಲಿ. ಎಷ್ಟೇ ಅನುಕೂಲತೆ ಇರಲಿ, ಎಷ್ಟೇ ಜನ ನಿಮ್ಮ ಬೆನ್ನ ಹಿಂದೆ ನಿಮಗೆ ಒಂದು ಸಪೋರ್ಟ್ ಮಾಡ್ತೀವಿ ಅಂತಿರಲಿ, ನೀವು ಮಾತ್ರ ಬೇಡದ ವಿಚಾರಕ್ಕೆ ಯೋಚನೆಯನ್ನು ಮಾಡೇ ಮಾಡ್ತೀವಿ. ಈ ಅತಿಯಾದ ಯೋಚನೆಯಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಆರೋಗ್ಯ ಸಹ ಏರುಪೇರನ್ನು ಕಾಣುತ್ತೆ. ಅದು ಇನ್ನು ನಿಮ್ಮಿಂದ ಸಹಾಯವನ್ನು ಪಡೆದಿರ್ತಾರೆ ಅನೇಕರು. ನಿಮ್ಮಿಂದ ಸಹಾಯ ಪಡೆದವರೇ ಒಬ್ಬರು ಏನು ಮಾಡ್ತಾರೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಗಾಲಾಗ್ತಾರೆ. ಎದುರುಗಡೆ ಹೋಗಿರ್ತಾರೆ, ಹಿಂದೆ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾರೆ. ಅದರಿಂದ ಎಚ್ಚರಿಕೆ ಇರಲಿ. ಆಗಿನ ಕೆಲಸವನ್ನು ಆಗ ಮಾಡಿ ಮುಗಿಸೋದು ತುಂಬ ಒಳ್ಳೆಯದು. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ. ಅವರು ಉದ್ಯೋಗದಲ್ಲಿದ್ದರೆ ಏನೂ ತೊಂದರೆ ಇಲ್ಲ. ಒಂದು ವೇಳೆ ನಿಮ್ಮ ತಂದೆಯವರು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ನಿಮ್ಮ ಮಗನಿಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಒಳ್ಳೆಯ ಭಾವನೆ ಮತ್ತು ಗೌರವ ಮೂಡುತ್ತೆ. ಆದ್ದರಿಂದ ಅವರು ಕೂಡ ನಿಮ್ಮ ಕೆಲಸವನ್ನೇ ಅಥವಾ ನೀವು ಮಾಡುವ ಮನೆತನದ ಉದ್ಯೋಗವನ್ನೇ ಅವಲಂಬಿಸ್ತಾರೆ. ನೀವು ಮೀನರಾಶಿಯಲ್ಲಿ ಜನಿಸಿದರೆ ಹಣಕಾಸಿನ ತೊಂದರೆ ಇರುತ್ತೆ. ಅಂದರೆ ಹಣಕಾಸಿನ ತೊಂದರೆ ಇರುತ್ತೆ ಅಂದರೆ ನಿಮ್ಮ ಹತ್ರ ದುಡ್ಡೇ ಇರಲ್ಲ ಅಂತಲ್ಲ, ದುಡ್ಡಿರುತ್ತೆ. ಆದರೆ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಕೆಲಸ ಮಾಡೋರಿಗೆ ತಿಂಗಳಿಗೊಂದ್ಸಲ ಸಂಬಳ ಬರುತ್ತೆ, ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ವ್ಯಾಪಾರ ವ್ಯವಹಾರವನ್ನು ಮಾಡೋರಿಗೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ಅದೇ ನೀವು. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಬಂಡವಾಳಕ್ಕೆ ಸಹ ಹಣದ ಕೊರತೆ ಉಂಟಾಗುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಅದರಲ್ಲೂ ದಿಢೀರನೆ ಯಾರಾದರೂ ಈ ತೂಕವನ್ನು ಜಾಸ್ತಿ ಮಾಡಿಕೊಂಡಿದ್ರೆ ಅಥವಾ ದಪ್ಪ ಆಗಿದ್ದರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಜೊತೆ ಅನಗತ್ಯವಾದಂತಹ ವಾದ ವಿವಾದ ಇರುತ್ತೆ. ಇನ್ನು ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಮನೆ ಪರಿಸ್ಥಿತಿ ನೋಡ್ತಾರೆ, ನಿಮಗೂ ಸಿಟ್ಟು ಜಾಸ್ತಿ, ಹಾಗೆ ಬೇರೆಯವ್ರಿಗೂ ಸಿಟ್ಟು ಜಾಸ್ತಿ. ಅವರೇನು ಮಾಡ್ತಾರೆ, ತಮ್ಮ ಕಲಿಕೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿತಾರೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಸಾಕು ಪ್ರಾಣಿಗಳು, ನೀವೇನಾದ್ರು ಬೆಕ್ಕು ನಾಯಿ ಇಂಥವನ್ನು ಸಾಕಿದ್ದರೆ ಎಚ್ಚರಿಕೆ ಇರಲಿ. ನೀವು ಸಾಕಿದ್ದೀರಪ್ಪ ಅಂತ ಅದು ಸುಮ್ಮನೆ ಇರಲ್ಲ. ನೀವು ಹೋಗಿ ಬಾಲ ತೊಳಿತೀರಿ, ಅವಾಗ ಕಚ್ಚುತ್ತೆ. ಇಲ್ಲ ಅದನ್ನು ಚೆನ್ನಾಗಿ ರೇಗಿಸ್ಬಿಡ್ತೀರಿ, ಕಚ್ಚುತ್ತೆ. ನಿಮ್ಮ ತಪ್ಪಿನಿಂದ ನೀವೇ ಸಾಕಿರುವ ಪ್ರಾಣಿಗಳಿಂದ ತೊಂದರೆ ಇದೆ. ಅದರಿಂದ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಕರುಣೆ, ಬರೀ ಕರುಣೆ ಎಲ್ಲ ಪ್ರೀತಿನೂ ಇರಬೇಕು. ಇನ್ನು ನಿಮ್ಮ ವಿರೋಧಿಗಳೇ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅಂತಹ ಒಳ್ಳೆಯ ನಿರ್ಧಾರಗಳನ್ನು ನೀವು ತಗೋತೀರಿ. ಇವತ್ತಿನ ದಿನ ಮಧ್ಯಮ ಮಟ್ಟದಲ್ಲಿ ಇರುತ್ತೆ. ಆ ಕಡೆ ತುಂಬ ಒಳ್ಳೆಯದು ಅಲ್ಲ ಅಥವಾ ತುಂಬ ಕೆಟ್ಟದ್ದು ಅಲ್ಲ, ಆ ರೀತಿ ಇರುತ್ತೆ.